ಫ್ರೆಂಡ್ಸ್, ಇವ್ರು ಯಾರೋ ನಾವು ಆರ್ಗ್ಯಾನಿಕಲ್ಲಿ ತುಂಬ ತೊಗರಿ ಕಾಳು ಬೆಳೆದಿದ್ದೀವಿ ಅಂತಿದ್ರು. ಅದು ಎಷ್ಟು ಬೆಳೆದವ್ರೆ, ಹೆಂಗೆ ಬೆಳೆದವ್ರೆ, ಏನು ಬೆಳೆದವ್ರೆ, ಬನ್ನಿ ರೈತರ ಹತ್ರನೇ ಕೇಳೋಣ. ನೋಡಿದ್ರೆ ಇವರೇ ರೈತರಿದ್ದಂಗೆ ಅವರೇ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನಾನು ಚೇತನ್ ಅಂತ. ಏನೋ ತೊಗರಿ ಕಾಳು ತುಂಬ ಬೆಳೆದಿದ್ದೀರಾ ಅಂತ ಕೇಳ್ಪಟ್ಟೆ. ಬೆಳೆದಿದ್ದೀವಿ, ಈ ಸಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಓಕೆ. ಇದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ಓಕೆ. ಇದಕ್ಕೆ ಪೆಸ್ಟಿಸೈಡ್ಸ್ ಏನೋ ಹಾಕಿಲ್ಲ. ಓಕೆ. ಫುಲ್ ಆರ್ಗ್ಯಾನಿಕ್ ತೊಗರಿ. ಇದು ಒಣಗಿರೋದು, ಒಂದು 13 kg ಇದೆ, 50 ಕಿತ್ತಿರೋದು. ಈಲ್ಡು ಪರವಾಗಿಲ್ವಾ ಸರ್? ಆರ್ಗ್ಯಾನಿಕಲ್ಲಿ ಬರ್ತಾ ಇದೆಯಾ ಈಲ್ಡು? ಬರ್ತಿದೆಯಲ್ಲ, ನೋಡಿ, ನೀವೇ ನೋಡಿ. ಓಕೆ. ಅಲ್ಲಿ ನೋಡಿ, ಅಲ್ಲಿ ಇದು ಫಸ್ಟ್ ಪ್ಲಾಟಲ್ಲಿ ಮಾತ್ರ ಹಾಕಿದ್ದೀವಿ. ಹಾಂ. ಟ್ರೈ ಮಾಡೋಣ ಅಂತ ಹಾಕಿದ್ವಿ. ಓಕೆ. ಇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್. ಮತ್ತೆ ನಾವು ಬನ್ನಿ ನಿಮಗೆ ಹಸಿರು ಕಾಳು ತೋರಿಸ್ತೀನಿ. ಹಸಿರು ಕಾಳು ಮತ್ತೆ ಫ್ಯಾಮಿಲಿ ಕೊಡೋಕ್ಕೆ ಅಂತ ಮಾಡಿರೋದು. ಓಕೆ. ಜಸ್ಟ್ ಇವಾಗ ಕಿತ್ತಿರೋದು, ನಾವೇನು ಮಾರಕ್ಕೆ ಹೋಗಲ್ಲ. ಹುಳ ಏನು ಬಂದಿಲ್ವಾ ಸರ್? ಹುಳ ಏನು ಬಂದಿಲ್ಲ ನೋಡಿ, ಬೇಕಾದ್ರೆ ಒಂದು ಕಾಯಿ ಬಿಟ್ಟು ತೋರಿಸ್ತೀನಿ. ಓಕೆ. ನೋಡಿ ಫ್ರೆಂಡ್ಸ್, ಹುಳ ಏನೋ ಬಂದಿರುತ್ತೆ ನೀಮಿಂದ ಅಷ್ಟೇ ನೋಡಿ. ಸರ್, ನೀವೆಲ್ಲ ಆರ್ಗ್ಯಾನಿಕ್ಕೇ ಮಾಡ್ತೀನಿ ಅಂತ ಹೇಳಿದ್ರಿ, ಸ್ಪ್ರೇ ಹೊಡಿಯಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ ಸ್ಪ್ರೇ ಮಷಿನ್ ಇಟ್ಕೊಂಡಿದ್ದೀರಾ, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀರಾ. ಹೊಡಿಯೋಕ್ಕೆ ಅಂತಲೇ ಇಟ್ಕೊಂಡಿರೋದು ನೋಡಿ. ಓ, ನೀಮಾ? ನೀಮ್ ಆಯಿಲ್. ಓಕೆ. ಇದರಲ್ಲಿಂದ ಏನು ಹಾರ್ಮ್ ಆಗಲ್ವಾ? ಏನೂ ಹಾರ್ಮ್ ಆಗಲ್ಲ, ಜಸ್ಟ್ ನೀಮ್ ಆಯಿಲ್ ಅಷ್ಟೇ. ಓಕೆ. ಇನ್ನು ಸೋಪ್ ಮತ್ತು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಆರ್ಗ್ಯಾನಿಕಲ್ಲಿ ಬೆಳೆಯೋಕ್ಕಾಗಲ್ಲ ಅಂತಾರೆ. ಆರ್ಗ್ಯಾನಿಕಲ್ಲೂ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ಮಾರ್ಕೆಟಲ್ಲೂ ಇಷ್ಟು ಚೆನ್ನಾಗಿರೋ ಸಿಗಲ್ಲ, ಅಷ್ಟು ಚೆನ್ನಾಗಿದೆ ಕಾಳು. ಇದು ಒಂದು ಕಾಯ್ದು ಮಾತ್ರ ಕಾಳು. ನೈಸ್, ತುಂಬ ಚೆನ್ನಾಗಿ ಬೆಳೆದಿದ್ದೀರಾ. ಮತ್ತು ಬನ್ನಿ ಹಂಗೆ ಅಡುಗೆ ಮಾಡೋದು ಪ್ರಿಪೇರ್ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಇದು ನೋಡಿ, ಇವತ್ತು ನಮ್ಮ ಮನೆ ಇದೆ ಅಡುಗೆ. ಓಹ್, ಫಾರ್ಮಿಂದ ಡೈರೆಕ್ಟ್ ಫ್ರೆಶ್ ಆಗಿ ನಿಮ್ಮ ಕಿಚನ್ಗೆ. ಫಾರ್ಮ್ ಟು ಕಿಚನ್. ಅಮ್ಮಂದಿರು ತುಂಬ ಕಷ್ಟಪಡ್ತಾವ್ರೆ. ನಿಮಗೆ ತುಂಬ ಖುಷಿ ಇದೆಯಾ ಹಿಂಗೆ ಫ್ರೆಶ್ ಆಗಿ ಬೆಳ್ಕೊಂಡು ತಿನ್ನೋದು? ಇವರಿಬ್ರಿಗೆ ಸ್ವಲ್ಪ ನಾಚಿಕೆ, ಏನೋ ಅನ್ಕೋಬೇಡಿ. ಸಾಕು, ಮುಂದಿನ ವಿಡಿಯೋ ಸಿಗ್ತೀವಿ.